ಡಿಕೆ ಪಟ್ಟಕ್ಕಾಗಿ ಸಾಹುಕಾರ್ ಪಟ್ಟು, ಹೈಕಮಾಂಡ್ಗೆ ಬಹಿರಂಗ ಸಡ್ಡು, ಶಿಸ್ತು ಉಲ್ಲಂಘನೆ, ಪದೇ ಪದೇ ಹೇಳಿಕೆ, ಹೈಕಮಾಂಡ್ಗೆ ವರದಿ, ಯಾರಿಗೆಲ್ಲ ಸಂಕಷ್ಟ. ಇದುವೇ ಚದುರಂಗದ ಮೊದಲ ಸ್ಟೋರಿ, ಸಾಹುಕಾರ್ ವರ್ಸಸ್ ಬಂಡೆ. ಒಂದು ಕಡೆಯಲ್ಲಿ ಕೆಪಿಸಿಸಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ನಡುವೆ ಮಾತಿನ ಯುದ್ಧ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಂಧಾನದ ಪ್ರಯತ್ನವೂ ಕೂಡ ಶುರುವಾಗಿದೆ. ಒಂದು ಹುದ್ದೆಯ ಬಗ್ಗೆ ಇಬ್ಬರು ದಿಗ್ಗಜರ ನಡುವೆ ಈಗ ಫೈಟ್ ನಡೀತಿರುವಂಥದ್ದು. ಬಹುಶಃ ಕೆಪಿಸಿಸಿಗೆ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಈ ಸ್ವರೂಪದ ಗೊಂದಲ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಡೆದಂಥ ಉದಾಹರಣೆಗಳು ನಮ್ಮ ಮುಂದೆ ಇಲ್ಲ. ಆದರೆ ಬಂಡೆ ಸಾಹುಕಾರ್ ನಡುವೆ ಮಾತಿನ ಗುದ್ದಾಟ ಈಗ ಶುರುವಾಗಿದೆಯಲ್ಲ, ಇದು ಬೇರೆ ಲೆವೆಲ್ಗೆ ಹೋಗುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶುರುವಾಗಿದೆ ನೇರ ಯುದ್ಧ. ಇಷ್ಟು ದಿವಸಗಳ ಕಾಲ ಪರೋಕ್ಷ ಯುದ್ಧ ನಡೀತಾ ಇತ್ತು, ಆದರೆ ಈಗ ನೇರ ಯುದ್ಧವನ್ನು ಸಾರಲಾಗಿದೆ. ಯಾರು ಯಾರಿಗೆ ಏನನ್ನ ಹೇಳಬೇಕೋ ಅದನ್ನು ನೇರವಾಗಿ ಹೇಳುವಂಥದ್ದು ಕೂಡ ಆರಂಭ ಆಗಿದೆ. ಎಲ್ಲವೂ ಕೂಡ ಖುಲ್ಲಂ ನಡೀತಾ ಇದೆ. ಹೀಗಾಗಿ ಈಗ ನಿರ್ಣಾಯಕ ಘಟ್ಟದಲ್ಲಿ ನಡೆಯುವಂತಹ ಸಂಧಾನ ಏನಾಗುತ್ತೆ, ಆ ಸಂಧಾನಕ್ಕೆ ಯಾವುದರ ಮೂಲಕವಾಗಿ ಒಪ್ಪಿಗೆಯನ್ನು ಸೂಚಿಸ್ತಾರೆ ಅನ್ನುವಂತಹ ಕುತೂಹಲವೂ ಕೂಡ ಇದ್ದೇ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಶಕ್ತಿಯಿಂದ, ನನ್ನ ಸಂಘಟನೆಯ ಸಾಮರ್ಥ್ಯದಿಂದ, ನನ್ನ ಶ್ರಮದಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನುವಂತಹ ವಿಚಾರ ಇದೆ. ಆದರೆ ಹೌದು, ಅವ್ರ ಜೊತೆಗೆ ಅವತ್ತು ನಾವಿದ್ವಿ, ಈಗ ಅವರ ಅವಧಿ ಮುಕ್ತಾಯ ಆಯಿತು, ನಮಗೂ ಅವಕಾಶ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಹಾಗಾದರೆ ಸಾಹುಕಾರ್ ವರ್ಸಸ್ ಬಂಡೆ ಯಾವ ಸ್ವರೂಪದಲ್ಲಿ ನಡೀತಿದೆ ಅನ್ನುವಂಥದ್ದನ್ನು ನಿಮಗೆ ಒಂದೊಂದಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ MP ಎಲೆಕ್ಷನ್ ನಂತರ ಬದಲಾವಣೆಗೆ ಹೈಕಮಾಂಡ್ನ ನೋಟ್ ಇದೆ, ಹೈಕಮಾಂಡ್ನ ಟಿಪ್ಪಣಿ ಇದೆ. MP ಎಲೆಕ್ಷನ್ ನಂತರ ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಟಿಪ್ಪಣಿ ಹೈಕಮಾಂಡ್ನ ಕಡೆಯಿಂದ ಇದೆ ಅನ್ನುವಂಥದ್ದನ್ನ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಪಾರ್ಟಿ ವಿಚಾರ ಮೀಡಿಯಾದಲ್ಲಿ ಮಾತನಾಡೋದು ಅಲ್ಲ, ಅದು ತಪ್ಪು ಅಂತ. ಪಾರ್ಟಿ ವಿಚಾರವನ್ನ ಮೀಡಿಯಾದಲ್ಲಿ ಮಾತಾಡೋದು ಅಲ್ಲ ಅಂತ ಕುರ್ಚಿ ಮೇಲೆ ಕೂತ್ಕೊಂಡಿರೋರು ಹೇಳ್ತಾ ಇದ್ದಾರೆ. ಆದರೆ ಬದಲಾವಣೆ ಬೇಡ ಅನ್ನೋದಾದ್ರೆ, ಬದಲಾವಣೆ ಮಾಡೋದಾದ್ರೆ ಬೇಗ ಆಗಬೇಕು, ಗೊಂದಲ ಬೇಡ, ಇತಿಶ್ರೀ ಹಾಡಿ. ಇದು ಸತೀಶ್ ಅವರ ನೇರವಾದಂತಹ ವಿಚಾರಗಳಾದರೆ, ಸ್ಥಾನ, ಅಧಿಕಾರ ಇವ್ಯಾವುದಾದ್ರೂ ಅಂಗಡಿಲಿ ಸಿಗುತ್ತಾ? ಶ್ರಮ, ಬಲ ನೋಡಿ ಕೊಡ್ತಾರೆ. ಅಂದರೆ ನನ್ನ ಶ್ರಮ, ನನ್ನ ಬಲ ಇದನ್ನು ನೋಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು, ಅದೇನು ಅಂಗಡಿಲಿ ಸಿಗುವಂಥ ವಸ್ತು ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪೂರ್ಣ ಅವಧಿಗೆ ಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್. ಯಾರು ಅಧ್ಯಕ್ಷರಾಗಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಓಕೆ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೋ ಮಾಡಲಿ, ಆದರೆ ಪೂರ್ಣಾವಧಿಗೆ ಮಾಡಲಿ. ಏನು ಹೇಳಿದ್ರು ಹಿಂದೆ, ಲೋಕಸಭೆ ಎಲೆಕ್ಷನ್ ವರೆಗೆ ಅಂತ ಹೇಳಿದ್ರು, ಆ ಟಿಪ್ಪಣಿ ಇದೆ. ಅದರ ಅರ್ಥ ಈಗ ಪೂರ್ಣಾವಧಿಯ ಅಧ್ಯಕ್ಷರು ಬೇಕು ಅಂತ, ಮತ್ತು ಅವರು ಪಕ್ಷದಲ್ಲಿ ತೊಡಗಿಸ್ಕೊಳ್ಬೇಕು, ಪಕ್ಷದ ಕೆಲಸಗಳನ್ನು ಮಾಡ್ತಾ ಇರಬೇಕು. ಸರ್ಕಾರ ಪಕ್ಷ ಅಂತ ಹೇಳ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂತೇಳಿ ನಾಳೆ ಸುರ್ಜೇವಾಲಾ ಬರ್ತಿದ್ದಾರೆ, ಯಾರು ಬೇಕಾದ್ರೂ ಮಾತಾಡ್ಲಿ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾರು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದರೆ ಸುರ್ಜೇವಾಲಾ ಅವರ ಮುಂದೆ ಮಾತಾಡ್ಕೊಳ್ಳಿ, ಮಾಧ್ಯಮದ ಮುಂದೆ ಅಲ್ಲ ಅಂತ ಹೇಳುದು. ವೋಟ್ ತರೋರು ಅಧ್ಯಕ್ಷರಾಗಬೇಕು, ಪಾಪ್ಯುಲರ್ ಲೀಡರ್ ಬೇಕು, ಇದು ಸತೀಶ್ ಜಾರಕಿಹೊಳಿ ಅವರ ವಾದ. ಹೇಗೆ ಅವರು ಬಲ ಮತ್ತು ಶ್ರಮ ಅಂತ ಹೇಳ್ತಿದ್ದಾರೋ ಅದನ್ನೇ ಇವರು ಮತ್ತೊಂದು ರೀತಿಯಲ್ಲಿ ಹೇಳಿದ್ದಾರೆ. ವೋಟ್ ತರುವಂತಹ ತಾಕತ್ತು ಬೇಕು, ಹಾಗೆಯೇ ಪಕ್ಷವನ್ನ ಕಟ್ಟುವಷ್ಟು ಜನಪ್ರಿಯರಾಗಿರಬೇಕು ಅನ್ನುವಂಥ ಸತೀಶ್ ಜಾರಕಿಹೊಳಿ ಅವರ ವಿಶ್ವಾಸ. ಪಕ್ಷ ಕಟ್ಟಿರೋದು ಡಿ ಕೆ ಶಿವಕುಮಾರ್ ಅಲ್ಲ, ಕಾರ್ಯಕರ್ತರು ಕಟ್ಟಿದ್ದು. ನಾನೊಬ್ಬನೇ ಕಟ್ಟಿದ್ದಲ್ಲ, ಪಾಪ್ಯುಲರ್ ಲೀಡರ್ ಅಂತ ಹೇಳ್ಕೊಂಡು ನಾನೊಬ್ಬನೇ ಕಟ್ಟಿದ್ದಲ್ಲ, ಇದು ಪಕ್ಷದ ಕಾರ್ಯಕರ್ತರು ಸೇರ್ಕೊಂಡು ಕಟ್ಟಿರುವಂಥದ್ದು ಈ ಪಕ್ಷವನ್ನ ಅನ್ನೋದ್ರ ಮೂಲಕವಾಗಿ ನೋಡಿ ಏಟು ಎದುರೇಟು ಎಷ್ಟು ಪ್ರಬಲವಾಗಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಪಕ್ಷದಲ್ಲಿ 2023ರಲ್ಲಿ ಇದ್ದಷ್ಟು ಸ್ಪೀಡ್ ಕೆಲಸ ಈಗ ನಡೀತಾ ಇಲ್ಲ. 2023ರಲ್ಲಿ ಬಹಳ ಫಾಸ್ಟಾಗಿ ನಡೆದಿದೆ ಕೆಲಸ, ಬಹಳ ಸ್ಪೀಡ್ ಇತ್ತು. ಇವತ್ತು ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸ್ಪೀಡ್ ಕಂಟ್ರೋಲಲ್ಲಿದೆ, ಸ್ಪೀಡ್ ಕಡಿಮೆ ಆಗಿದೆ ಅನ್ನುವಂಥದ್ರಲ್ಲಿ ಹೇಳ್ತಿದ್ದಾರೆ. ಗಾಂಧಿ ಅಂಬೇಡ್ಕರ್ ತ್ಯಾಗ ಮಾಡಿದ್ರು, ನಾವು ಪಾಲನೆ ಮಾಡಬೇಕು ಅಂತ ಆದರ್ಶದ ಮಾತನ್ನು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗಾಂಧಿ ಅಂಬೇಡ್ಕರ್ ಅಂತವರೇ ತ್ಯಾಗ ಮಾಡಿದ್ದಾರೆ, ನಾವು ಕೂಡ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅಂತಿಮ ಅಲ್ಲ, ಪಕ್ಷಕ್ಕೆ ಎಲ್ಲರೂ ಇರಬೇಕು, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನುವಂಥ ವಾದವನ್ನು ಸತೀಶ್ ಅವರು ಕೂಡ ಪೂರ್ತಿಯಾಗಿ ಒಪ್ಕೊಳ್ತಿಲ್ಲ. ಯಾಕಂದರೆ ಅವರು ಕೂಡ ನಾಳೆ PCC ಅಧ್ಯಕ್ಷರಾದರೆ ಮಂತ್ರಿ ಸ್ಥಾನವನ್ನು ಇಟ್ಕೊಂಡೇ PCC ಅಧ್ಯಕ್ಷರಾಗ್ಬಿಡೋಣ ಅನ್ನುವಂಥ ರೀತಿಯಲ್ಲಿ ಅವರು ಯೋಚಿಸಬಹುದು. ಈ ಕಾರಣಕ್ಕಾಗಿ ಅವರು ಈಗಲೇ ಹೇಳ್ತಿದ್ದಾರೆ, ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋಂಥದ್ದು ಅಂತಿಮ ಅಲ್ಲ, ಅದು ಪಕ್ಷಕ್ಕೆ ಎಲ್ಲರೂ ಕೂಡ ಬೇಕು ಅಂತೇಳಿ.
ನಿರ್ಧಾರಗಳು ನನ್ನದಲ್ಲ, ಖರ್ಗೆ ಅವರ ಬಳಿ ಕೇಳಬೇಕು. ಈ ವಿಚಾರಗಳಲ್ಲಿ ನಿರ್ಧಾರಗಳು ಕೈಗೊಳ್ಳುವಂಥ ನಾನಲ್ಲ, ಖರ್ಗೆ ಅವರ ಹತ್ರ ಹೋಗಿ ಕೇಳಬೇಕೇ ಹೊರತು ನನ್ನ ಹತ್ರ ಕೇಳಿದರೆ ಆಗೋದಿಲ್ಲ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಸಾಹುಕಾರ್ ಮತ್ತು ಬಂಡೆಯ ನಡುವೆ ಗುದ್ದಾಟ ಬಹಳ ಜೋರಾಗಿ ನಡೀತಾ ಇದೆ. ಇದರಲ್ಲಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇಬ್ಬರ ಮಾತಿನ ವೈಖರಿಯನ್ನು ನಿಮಗೆ ತೋರಿಸ್ತೀನಿ. ಆದ್ಮೇಲೆ ಪಾರ್ಲಿಮೆಂಟ್ ಆದಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ, ರೆಸೊಲ್ಯೂಷನ್ ಆಗಿದೆ. KC ವೇಣುಗೋಪಾಲ್ ನೋಟ ಇದೆ, ರೈಟಿಂಗ್ನಲ್ಲಿದೆ ಅದು. ಸೊ ಆದಷ್ಟು ನೀವು ಅದನ್ನು ಬರೆದ ಮೇಲೆ ಇಲ್ಲ ಇದ್ದಾರ ಇಲ್ಲ ಇವರ ಥರ ಒಂದು ಹೇಳಿ ಕ್ಲೋಸ್ ಆಗುತ್ತೆ. ಇಲ್ಲ ಯಾರಿಗಾರ ಮಾಡ್ತಿದ್ರೆ ಯಾರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ಒಬ್ರು ಮಾಡಿ ಅನ್ನೋದು ನಮ್ದು ಸಲಹೆ ಅಷ್ಟೇ. ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ, ಏನಾದ್ರು ವೈಯಕ್ತಿಕ ಯಾರು ಬೇಕಾದ್ರೂ ಮಾತಾಡಲಿ, ಅಧ್ಯಕ್ಷ ಹತ್ರ ಮಾತಾಡಲಿ, ರಾಹುಲ್ ಗಾಂಧಿ ಹತ್ರ ಮಾತಾಡಲಿ, ನನ್ನ ಹತ್ರ ಬಂದು ಮಾತಾಡಲಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ, ಏನು ಬೇಕಾದ್ರೂ ಮಾತಾಡಲಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರ ಮುಂದುವರಿಸಿ, ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ, ನೋಡೋಣ. ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, CM ಜೊತೆ ಅಂತ ಹೇಳಿದ್ದಾರೆ. ಈಗ ನೀವು ಸ್ಥಾನ ನನಗೆ ಬೇನೋ ಸ್ಥಾನ ಬೇಕು ಅಂದ್ರೆ ನೀವು ನನಗೆ ಕೊಡಿಸ್ತೀರಾ? ನೀವು ಕೊಡ್ಸೋಕ್ಕಾಗೋದಿಲ್ಲ. ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಈ ಸ್ಥಾನಗಳು? ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಯಾಕಂದ್ರೆ ಅಷ್ಟೇ ನಾವು ಫುಲ್ ಪ್ಲೇಜ್ ಬೇಕನ್ನೋ ಡಿಮಾಂಡ್ ಅಷ್ಟೇ ನಮ್ದು. ಏನೇ ಇದ್ರು AICC ಅವರು ಸುರ್ಜಿವಾಲಾ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕೋ ಹೇಳಿದ್ದಾರೆ. ನಾಳೆನೂ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜಿವಾಲಾ ಸಾಹೇಬರು ಬರ್ತಾ ಇದ್ದಾರೆ. ಏನ್ ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ. ವೋಟ್ ತರೋರು ಅಧ್ಯಕ್ಷ ಆಗಬೇಕು, ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆನೂ ನಾವು ಹೇಳಿದ್ದೀವಿ. ಯಾರು ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ಅಷ್ಟೇ. ಬಹಳ ಶ್ರಮ ಪಟ್ಟು ಈ ಪಕ್ಷನ DK ಶಿವಕುಮಾರ್ ಎಲ್ಲ ತಂದಿರೋನು. ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ. ಈ ಪಕ್ಷ ಉಳಿಸ್ಕೋಬೇಕು, ಉಳಿಸ್ಕೊಳ್ತೀವಿ. ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಕ್ಷ ಕಾರ್ಯಕರ್ತರ ಪಕ್ಷ, ಮತದಾರರ ಪಕ್ಷ. ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಗೆ ಹಾಗೆ ಬೇರೆಬೇಕು. 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ. ಮಹಾತ್ಮ ಗಾಂಧೀಜಿ 100 ವರ್ಷದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಂಡಿಲ್ಲ, ಬಿಟ್ಟು ತ್ಯಾಗ ಮಾಡಿಬಿಟ್ರು. ಅವ್ರು ಈ ದೇಶದ ಪ್ರಧಾನಮಂತ್ರಿ ಆಯ್ತಿರ್ಲಿಲ್ವೇ ಮಹಾತ್ಮ ಗಾಂಧೀಜಿಯವರು? ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದೀವಿ. ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಇದ್ರೆ 2 ಕೊಡ್ಬೋದು, 3 ಕೊಡ್ಬೋದು. ಹಂಗೇನು ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಕೆಲವು ಸಾರಿ ಎಕ್ಸಂಪ್ಷನ್ ಕೊಡಬೇಕಾಗ್ತೈತೆ, ಕೊಡ್ಬೋದು ಅವನ ಕೆಪಾಸಿಟಿ ಇದ್ರೆ. ನೋಡ್ರಿ, ನಾನೆಲ್ಲ ಸ್ಪಷ್ಟ ಪಡೋದು ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು, ಅವ್ರ ಹತ್ರ ಕೇಳಬೇಕು. ಹೀಗೆ ಮಾತಿನ ವೈಖರಿ ಹೀಗೆ ಸಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಿನ್ನೆ ಸತೀಶ್ ಅವರು ಆಡಿರುವಂತಹ ಮಾತುಗಳಿಗೆ ಒಂದೊಂದಾಗಿ ಇವತ್ತು DK ಶಿವಕುಮಾರ್ ಕಡೆಯಿಂದಲೂ ಕೂಡ ಉತ್ತರ ಪಡೆಯುವಂತಹ ಪ್ರಯತ್ನ ನಡೆದಿದೆ. ಮತ್ತೊಂದು ಕಡೆಯಲ್ಲಿ ನೋಟಿಸ್ ಕೊಟ್ಟರೆ ಅದಕ್ಕೂ ಕೂಡ ಅದನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನುವಂಥ ರೀತಿಯಲ್ಲಿ ಸತೀಶ್ ಅವರಿದ್ದಾರೆ. CM ಬದಲಾವಣೆ, ಅಧ್ಯಕ್ಷ ಬದಲಾವಣೆ ಬಗ್ಗೆ ಪದೇ ಪದೇ ಚರ್ಚೆ ನಡೀತಾ ಇರುವಂಥದ್ದು, ಇದು ನಿಲ್ಲಬೇಕು ಅಂತ ಹೇಳಿಕೊಂಡು ಸೂಚಿಸಲಾಗಿತ್ತು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸಭೆಗಳ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರಗಳನ್ನು ಏನು ದಲಿತ ನಾಯಕರುಗಳು, ಅಹಿಂದ ನಾಯಕರುಗಳು ಜೊತೆ ಸೇರಿ ಮಾಡ್ತಾ ಇದ್ರು, ಇವುಗಳಿಗೆ ಬ್ರೇಕ್ ಹಾಕಬೇಕು, ಇದಕ್ಕೆ ತಡೆ ಒಡ್ಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡಬೇಡಿ ಅಂತ ಶಿಸ್ತಿನ ಪಾಠ ಹೇಳಿದ ಮೇಲೂ ಕೂಡ ಕೇಳಿ ಬರ್ತಾ ಇದೆ ಭಿನ್ನ ಧ್ವನಿ, ಭಿನ್ನ ದನಿ. ಇದು ಮುಂದುವರೆದಿದೆ ಕಾಂಗ್ರೆಸ್ನಲ್ಲೂ ಕೂಡ. ನೋಟಿಸ್ ಕೊಡಲಿ, ವರದಿ ಕೇಳಲಿ, ಕೊಡ್ತೇನೆ ಅಂತ ಸಾಹುಕಾರರು ಹೇಳಿದ್ದಾರೆ. ನೋಟಿಸ್ ಕೊಡಲಿ, ಮಾತಾಡ್ತೇನೆ, ವರದಿ ಕೇಳಲಿ, ಕೊಡ್ತೇನೆ, ಇದು ಅವರ ಸ್ಪಷ್ಟವಾದಂತಹ ನಿಲುವು. ನೋಟಿಸ್ ಕೊಟ್ಟ ಕ್ಷಣ ಏನೂ ಆಗೋದಿಲ್ಲ ಅಂತ ಸಡ್ಡು ಹೊಡೆದಿದ್ದಾರೆ ಸತೀಶ್ ಅವರು. ನೋಟಿಸ್ ಕೊಟ್ಟ ತಕ್ಷಣ ಏನೂ ಆಗೋದಿಲ್ಲ ಅಂತ ಹೇಳಿ, ಯಾಕಂದರೆ ತಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸಾಮರ್ಥ್ಯವನ್ನು ತೋರಿದಂಥವ್ರು. ಹೀಗಿರುವಾಗ ನೋಟಿಸ್ ಕೊಟ್ಟರೆ ಏನಾಗುತ್ತೆ ಅನ್ನುವಂತಹ ಧಾಟಿಯಲ್ಲಿ ಸತೀಶ್ ಅವರು ಮಾತನಾಡಿದ್ದಾರೆ. ತಕ್ಷಣ ಏನೋ ಅನಾಹುತ ಆಗೋಲ್ಲ, ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ. ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಯಾರಿಗೂ ಕೂಡ. ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ, ಬಂದದ್ದು ಬೇರೆ.
ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡಬೇಕಂತ ನಮ್ಮ ವಿನಂತಿ. ಹೀಗೆ ಸತೀಶ್ ಅವರು ತಾವು ಹೇಳಿರುವಂತಹ ಮಾತುಗಳ ವಿಚಾರ ಬಗ್ಗೆ ಅದೇ ರೀತಿಯಾದಂತಹ ನಿರ್ಧಾರಗಳ ನಿಲುವನ್ನು ಇದು ಕೂಡ ಹೊಂದಿದ್ದಾರೆ. ಇದರ ನಡುವೆ ಅಹಿಂದ ನಾಯಕರುಗಳ ಒಗ್ಗಟ್ಟು ಕೂಡ ಬಹಳ ಮುಖ್ಯವಾಗಿರುವುದು. ಸತೀಶ್ ಜಾರಕಿಹೊಳಿ ಪರವಾಗಿ ಈಗಾಗಲೇ KN ರಾಜಣ್ಣ, ಪರಮೇಶ್ವರ್ ಇವರೆಲ್ಲರೂ ಕೂಡ ನಿಂತಿದ್ದಾರೆ. ನಮ್ಮ ಟೀಮ್ ಒಂದಾಗಿದೆ ಅಂತ ಹೇಳುವಂಥ ತೋರಿಸ್ತಾ ಇದ್ದಾರೆ. ಈ 4 ಮಂದಿ ಬಹಳ ಮುಖ್ಯವಾಗಿರುವಂಥವರು ಸಚಿವರುಗಳು. ಈ 4 ಮಂದಿ ಕೂಡ ತಮ್ಮ ಒಗ್ಗಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ವಾದಕ್ಕೆ ಸೈ ಅಂತೇಳಿ ರಾಜಣ್ಣ ಮತ್ತು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಬೇಕು ಅಂತ. ಆದರೆ ಇದು ಕೂಡ ಟೆಂಪರರಿ. ಇದು ಉಪಮುಖ್ಯಮಂತ್ರಿಯ ಹುದ್ದೆಯ ಜೊತೆಗೆ ಇವರು ಲೆಕ್ಕ ಹಾಕ್ತಾ ಇದ್ದಾರೆ ಹೊರತು ಇದನ್ನು ಸಚಿವರ ಹುದ್ದೆಯ ಜೊತೆಗೆ ಲೆಕ್ಕ ಹಾಕ್ತಾ ಇಲ್ಲ. ಯಾರ್ಯಾರು ಇವತ್ತು PCC ಅಧ್ಯಕ್ಷ ಆಗಬೇಕಂತ ಬಯಸ್ತಿದ್ದಾರೆ ಅವರಿಗೆ ಸಚಿವ ಸ್ಥಾನದ ಜೊತೆಗೇ PCC ಅಧ್ಯಕ್ಷ ಸ್ಥಾನ ಇರಲಿ ಅನ್ನುವಂಥ ಆಸೆ ಇದ್ದಂಗೆ ಕಾಣ್ತಾ ಇದೆ. 2023ರಲ್ಲಿ ಪಕ್ಷಕ್ಕೆ ಇದ್ದ ಜನಪ್ರಿಯತೆ ಈಗ ಇಲ್ಲ ಅನ್ನುವಂಥದ್ದು ಕೂಡ ಇಬ್ಬರ ವಾದ ಆಗಿದೆ. ಅಂದರೆ ಪಕ್ಷಕ್ಕೆ ಆಗಿದ್ದಂತಹ ವೇಗ ಈಗಿಲ್ಲ ಅನ್ನುವಂತಹ ವಾದ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಹೇಳಿದಂತಹ ಮಾತುಗಳನ್ನು ಪದೇ ಪದೇ ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ ಎಲ್ಲ ನಾಯಕರುಗಳು ಕೂಡ, ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಕ್ಯಾಂಪಿನ ನಾಯಕರುಗಳು. ಇವರು KPCC ಅಧ್ಯಕ್ಷರಾಗಿದ್ದಾಗ ಮಂತ್ರಿಗಿರಿಯನ್ನು ಪರಮೇಶ್ವರ್ ಅವರು ಬಿಟ್ಟುಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ನಾನು ಆವಾಗ ಬಿಟ್ಟುಕೊಡ್ಲಿಲ್ವಾ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತೇಳಿ ತ್ಯಾಗ ಮಾಡಿದ್ದೆ ನಾನು ಅವತ್ತು ಅನ್ನುವಂತಹ ಸಂದೇಶವನ್ನು ಪರಮೇಶ್ವರ್ ಅವರು ರವಾನಿಸ್ತಿದ್ದಾರೆ. ತಮ್ಮನ್ನೇ ಸಾಕ್ಷಿ ಮಾಡಿಕೊಂಡು DK ಶಿವಕುಮಾರ್ಗೆ ಟಾಂಗ್ ಕೊಟ್ರ ಪರಮೇಶ್ವರ್ ಅನ್ನುವಂಥದ್ದು ಇಲ್ಲಿರೋ ಬಹಳ ಮುಖ್ಯವಾದಂತಹ ಒಂದು ಕುತೂಹಲ. ಆ ಕೆಲಸವನ್ನು ಒಂದು ಕಡೆಯಲ್ಲಿ ಪರಮೇಶ್ವರ್ ಮಾಡ್ತಿದ್ದಾರೆ. ಗೊಂದಲ ಸೃಷ್ಟಿಸಿರುವಂಥದ್ದೇ ಹೈಕಮಾಂಡ್, ಸರಿಪಡಿಸಿ ಅಂತ ರಾಜಣ್ಣ ಹೇಳ್ತಿದ್ದಾರೆ. ಈ ಎಲ್ಲ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಸುರ್ಜೇವಾಲಾ ಬಂದ ಮೇಲೆ ಅಂತ. ಹೈಕಮಾಂಡೇ ಗೊಂದಲ ಸೃಷ್ಟಿಸಿರೋದು, ಇದನ್ನು ಬಗೆಹರಿಸಲಿ. ನೀವೇ ಅವತ್ತು ಅಧ್ಯಕ್ಷ ಬದಲಾವಣೆ ಮಾಡುವಂಥದ್ದು ಲೋಕಸಭೆ ಚುನಾವಣೆ ನಂತರ ಅಂತ ಹೇಳಿದ್ವಿ, ನಾವು ಕೇಳ್ತಾ ಇದ್ದೀವಪ್ಪ, ಸರಿ ಬದಲಾವಣೆ ಮಾಡಿ ಅಂತೇಳಿ. ಸತೀಶ್ ಅಧ್ಯಕ್ಷರಾದರೆ ಖುಷಿ ಪಡೋರಲ್ಲಿ ನಾನೇ ಮೊದಲಿಗ ಅನ್ನುವಂಥನ್ನ ರಾಜಣ್ಣ ಹೇಳ್ತಾ ಇದ್ದಾರೆ. ನಾನೇ ಫಸ್ಟ್ ಪರ್ಸನ್ ಅಂತ, ನಾನು ಮೊದಲಿಗ, ಅವರು ರಾಜ್ಯಾಧ್ಯಕ್ಷರಾಗಿ ನಾನು ಖುಷಿ ಪಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಪರಮೇಶ್ವರ್ ಹಾಗೂ ರಾಜಣ್ಣ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಿರೀಕ್ಷೆನಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಅವ್ರನ್ನೇ ಮುಂದುವರಿಸಲಿ, ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಅಂತ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈ ಗೊಂದಲ ಸೃಷ್ಟಿಯಾಗಿರೋದು. ಹೈಕಮಾಂಡ್ ಅವ್ರ ತಾನೇ ಹೇಳಿರೋದು, ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ, ಒಂದು ಪ್ರೆಸ್ ರಿಲೀಸ್ ಅಲ್ಲೂ ಕೂಡ ಇದೆ ಕಾಗದ. ಆದ್ರಿಂದ ಅವರೇ ಗೊಂದಲ ಮಾಡಿರೋದು. ಅದರಿಂದ ಅವರು ನಿವಾರಣೆ ಮಾಡಿ, ಇಲ್ಲಪ್ಪ ಅವರೇ ಇರ್ತಾರೆ, ಶಿವಕುಮಾರೇ ಇರ್ತಾರೆ, ಇಲ್ಲ ಸುರೇಶನು ಮಾಡ್ತೀವಿ, ಆಯ್ತು ಏನಾರ ಒಂದು ಮಾಡಿ ತೀರ್ಮಾನ ಮಾಡಿ, ಗೊಂದಲ ಇರಬಾರ್ದು ಅಂತಷ್ಟೇ. ನಾನು ಆ ಸಂದರ್ಭ ನೋಡಿ ಹೋಗಿ ಬಂದು ನಾನು ಕೂಡ ಅವರಿಗೆ ಮನವರಿಕೆ ಮಾಡ್ತೇನೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಚುನಾವಣೆಗೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಟ್ಟದಲ್ಲಿದೆ ಅಂತ ಹೇಳಿ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಬಹಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದ್ರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂತೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವಾ? ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ಹೀಗೆ ಇವರೆಲ್ಲರೂ ಕೂಡ ತಮ್ಮದೇ ಆದಂತಹ ಧಾಟಿಯಲ್ಲಿ ಮಾತಾಡ್ತಾ ಇರುವ ಸಂದರ್ಭದಲ್ಲಿ KPCC ಕಾರ್ಯಾಧ್ಯಕ್ಷರು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. CM KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆ ನೀಡುವವರಿಗೆ ವಾರ್ನ್ ಮಾಡಿದ್ದಾರೆ ಕಾರ್ಯಾಧ್ಯಕ್ಷರು ಈ ಕೆಲಸವನ್ನು ಮಾಡಿದ್ದಾರೆ. ಸಚಿವರು ಶಾಸಕರಿಗೆ KPCC ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.
ವಿಶೇಷವಾಗಿ ಶಾಸಕರು ಮತ್ತು ಸಚಿವರ ಅನಗತ್ಯ ಗೊಂದಲಗಳ ಬಗ್ಗೆ ವರದಿ ಕೇಳಿದೆ ಅಂತ ಭಂಡಾರಿ ಅವರು ಹೇಳಿದ್ದಾರೆ. ಒಂದು, ಸಚಿವರ ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ್ದೀರಾ ಇಲ್ವಾ? ಈ ಪ್ರಶ್ನೆಯನ್ನು ಅವರು ಕೇಳಿದ್ದಾರೆ. ನೇರವಾಗಿ ಸಚಿವರಿಗೆ ಕೇಳಿದ್ದಾರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೇಳ್ತಾ ಇದ್ದಾರೆ, ಪಕ್ಷದ ನೆಲೆಯಲ್ಲಿ ಕೇಳಿದ್ದಾರೆ. ಪಕ್ಷ ಸಂಘಟನೆಗೆ ಒತ್ತು ಕೊಡಲಾಗುತ್ತದೆಯೇ ಇಲ್ವೋ? ನೀವು ಪಕ್ಷದ ಸಂಘಟನೆಗೆ ಒತ್ತು ಕೊಡ್ತಿದ್ದೀರಾ ಇಲ್ವಾ? ಅದನ್ನೇ ಹೇಳಬೇಕು ಅಂತ ಹೇಳಿ. ಇನ್ನು ಮೂರನೇದು, ಪ್ರಣಾಳಿಕೆ ಯೋಜನೆಗಳನ್ನು ಜಾರಿ ಮಾಡ್ತಿದ್ದೀರಾ ಇಲ್ವಾ? ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೇಳ್ತಿರುವಂತಹ ಪ್ರಶ್ನೆಗಳು ಇದು. ಸಚಿವರಿಗೆ ಕೇಳ್ತಾ ಇರುವಂತಹ ಪ್ರಶ್ನೆಗಳು, ಅವರದೇ ಸರ್ಕಾರಕ್ಕೆ, ಅವರದೇ ಪಕ್ಷದ ಅವರದೇ ಸಚಿವರುಗಳಿಗೆ ಕೇಳ್ತಿದ್ದಾರೆ. ಪಕ್ಷದ ಪ್ರಣಾಳಿಕೆ ನೀವು ಜಾರಿ ಮಾಡ್ತಿದ್ದೀರಪ್ಪ ಅಥವಾ ಇಲ್ವಾ? ಅದನ್ನಾದ್ರೂ ಹೇಳಿ ಅಂತ. ಸಚಿವರು ಪಕ್ಷ ಮತ್ತು ಸರ್ಕಾರಕ್ಕೆ ಸಹಕಾರ ಕೊಡ್ತಿದ್ದಾರೋ ಇಲ್ವೋ? ಪಕ್ಷ ಮತ್ತು ಸರ್ಕಾರಕ್ಕೆ ಸಹಕಾರ ಕೊಡ್ತಿದ್ದಾರೋ ಇಲ್ವೋ? ಇವುಗಳನ್ನು ವಿವರಿಸಬೇಕಂತೆ. ಇಲಾಖಾ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿದ್ದಾರಾ ಇಲ್ಲವಾ? ಈ ವಿಚಾರಗಳನ್ನು ಕೂಡ ಕೇಳ್ತಾರೆ. ಇಲಾಖಾ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಿದ್ದಾರಾ ಇಲ್ಲವಾ ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ಹೈಕಮಾಂಡ್ ಕೇಳಿದೆ ಅನ್ನುವಂಥದ್ದನ್ನು ಅವರು ತಿಳಿಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಹೈಕಮಾಂಡ್ಗೆ ಕಳಿಸಬೇಕು ಅಂತ ಹೇಳಿ ಶಿಸ್ತು ಉಲ್ಲಂಘಿಸಿ ಹೇಳಿಕೆ ಕೊಡುವ ಸಚಿವರ ಸಂಪೂರ್ಣ ವಿವರ ಕೊಡುವಂತೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಹೈಕಮಾಂಡ್ ಕಡೆಯಿಂದ ಇಂತಹ ಸೂಚನೆ ಬಂದಿದೆ ಅನ್ನುವಂಥದ್ದು ಮಂಜುನಾಥ್ ಭಂಡಾರಿ ಅವರ ವಾದ. ಸಚಿವರಾದಂಥ ಆರ್.ವಿ. ತಿಮ್ಮಾಪುರ, ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಸಿ. ಮಹದೇವಪ್ಪ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಈ ವಿಚಾರಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅಥವಾ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಈ ವಿಚಾರಗಳ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಗಂಭೀರವಾಗಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಅನ್ನುವಂತಹ ವಾರ್ನಿಂಗನ್ನು ಮಂಜುನಾಥ್ ಭಂಡಾರಿ ಅವರು ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ಕೊಡುತ್ತಿರುವ ಸಚಿವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷರು ಕೇಳದೇ ಇದ್ರೂ ಕೂಡ ಕಾರ್ಯಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಸ್ಥಿತಿಗೆ ಸದ್ಯಕ್ಕೆ ಕಾಂಗ್ರೆಸ್ ಬಂದು ನಿಂತಿದೆ. ಈ ವಿಚಾರಕ್ಕೂ ಕೂಡ ಪರಮೇಶ್ವರ್ ಹಾಗೂ ತಿಮ್ಮಾಪುರ ಅವರು ಮಾತನಾಡಿದರೆ ತೋರಿಸ್ತೀನಿ. ಉಲ್ಲೇಖ ಮಾಡಿ ಇವ್ರ ಬಗ್ಗೆ ಎಲ್ಲ ವರದಿ ಕೇಳಿದೆ ಹೈಕಮಾಂಡ್ ಅಂತ ಹೇಳಿ ಒಂದು ಕೊಡ್ಲಿ ಅಲ್ಲ, ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ. ವರದಿ ತಗೊಳಕ್ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ. ಸೂಕ್ಷ್ಮ ಗಮನಿಸಲಿ. ನಾನೇನು ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ. ಒಂದು. ಎರಡನೇದು, ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಆದೇಶವನ್ನು ಪಾಲನೆ ಮಾಡ್ತೇನೆ. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯಾವ ಸ್ವರೂಪದಲ್ಲಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಿದ್ದಾರೆ. ಒಂದು ಅಂಶವನ್ನ ಪರಮೇಶ್ವರ್ ಅವರು ಬಹಳ ತಮಾಷೆಯಾಗಿ ಹೇಳಿದರು. ಕೇಳಕ್ಕೆ ಅವರಿದ್ದಾರೆ, ಕೊಡಕ್ಕೆ ಇವರಿದ್ದಾರೆ, ಕೊಡ್ಲಿ ಬಿಡಿ ಅಂತ. ಅಂದರೆ ಇವರೇ 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಪಕ್ಷದ ಶಿಸ್ತಿನ ವ್ಯಾಪ್ತಿ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಇವೆಲ್ಲವೂ ಕೂಡ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವ್ರಿಗೂ ಕೂಡ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಮಂಜುನಾಥ್ ಭಂಡಾರಿ ಅವರು ಈ ರೀತಿಯಾದಂತಹ ವಿಚಾರಗಳನ್ನು ತಂದಿರೋದು, ಎಚ್ಚರಿಕೆಯನ್ನು ಕೊಟ್ಟಿರೋದು ಇದೆಯಲ್ಲ, ಇದೊಂದು ರೀತಿಯಾದಂತಹ ತಮಾಷೆಯಾಗಿ ಗೋಚರಿಸ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾರು ಯಾರನ್ನು ಯಾವ ಸ್ವರೂಪದಲ್ಲಿ ಕೇಳ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಇದು ಈಗ ಇಷ್ಟು ಸಿಂಪಲ್ ಆಗಿರ್ಬೋದು, ಆದರೆ ಮುಂದೆ ಇಂತಹ ಸಣ್ಣ ಸಣ್ಣ ವಿಚಾರಗಳು ಕೂಡ ಗಂಭೀರ ಸ್ವರೂಪವನ್ನು ಪಡೆಯುವಂಥದ್ದು, ಸದ್ಯದಲ್ಲಿ ಅದರ ರೂಪಗಳು ಕೂಡ ಸದ್ಯದಲ್ಲೇ ಹೊರಬೀಳುವಂತಹ ಸಾಧ್ಯತೆ ಇದ್ದೇ ಇದೆ. ಈಗ ಮುಂದಿನ ಸುದ್ದಿಯ ಕಡೆಗೆ ಹೋಗೋಣ. 3 ದಿನ ಮುಂಚೆಯೇ ಸುರ್ಜೇವಾಲಾ ಮುಂದುವರಿತಾರಾ ಉಸ್ತುವಾರಿ, ದೊಡ್ಡವರು ಬರುವ ಮುನ್ನ ಸರಿ ಹೋಗುತ್ತಾ? ಇದುವೇ ಚದುರಂಗದ 2ನೇ ಸ್ಟೋರಿ, ಸುರ್ಜೇವಾಲಾ ಸಂಧಾನ. ಚಿವುಟೋದು ಇವರೇ, ತೊಟ್ಟಿಲ್ ತೂಗೋದು ಇವರೇ ಅನ್ನುವಂತಹ ಮಾತಿದೆಯಲ್ಲ, ಹಾಗೆ ನಡೀತಾ ಇದೆ ಸದ್ಯಕ್ಕೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಮತ್ತು ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ. ಇಲ್ಲೊಂದು ಕಡೆಯಲ್ಲಿ ಅವರು ಬಂದಿದ್ದಂತಹ ಸಂದರ್ಭದಲ್ಲಿ ಚಿವುಟೋ ಕೆಲಸವೂ ಕೂಡ ನಡೆದಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಕಚೇರಿಯನ್ನು ಕಟ್ಟಿದಂಥವರು ಯಾರು? ಈ ಪ್ರಶ್ನೆಯ ಸುತ್ತಲೂ ಶುರುವಾಗಿದೆ. ಈ ಬಾರಿಯ ಫೈಟ್ ಇಷ್ಟು ದೊಡ್ಡ ಸ್ವರೂಪಕ್ಕೆ ಈಗ ಪಡ್ಕೊಳ್ಳೋದಕ್ಕೆ ಬಹಳ ಮುಖ್ಯ ಕಾರಣ ಆಗಿರುವಂಥದ್ದು, ಅದು ಒಂದೇ ಕಾರಣ ಅಂತ ಹೇಳ್ತಾ ಇಲ್ಲ, ಆದರೆ ಈಗಿನ ಪರಿಸ್ಥಿತಿಗೆ ಬಹಳ ಮುಖ್ಯ ಕಾರಣ ಆಗಿರುವಂಥದ್ದು ಬೆಳಗಾವಿಯ ಡಿಸಿಸಿ ಕಚೇರಿಯನ್ನು ಕಟ್ಟಿದವರು ಯಾರು, ಯಾರಿಗೆ ಕ್ರೆಡಿಟ್ ಹೋಗಬೇಕು ಅನ್ನೋಂಥ ವಿಚಾರದಲ್ಲಿದೆ ಶುರುವಾಗಿರುವಂಥದ್ದು. ಈಗ ಆ ರೀತಿಯಾಗಿ ಚೂಟಿ ಈಗ ತೊಟ್ಟಿಲು ತೂಗುವಂತಹ ಪ್ರಯತ್ನ ನಡೀತಾ ಇದೆ. ಡಿ.ಕೆ. ಸಾಹುಕಾರ್ ಫೈಟ್ ಸಂಧಾನಕ್ಕೆ ಈಗ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇದೆ. ಗಾಂಧಿ ಭಾರತ ಕಾರ್ಯಕ್ರಮದ ಸಿದ್ಧತೆಯ ಪರಿಶೀಲನೆ ನೆಪದಲ್ಲಿ ಅವರು ನೇರವಾಗಿ ಬೆಳಗಾವಿಗೆ ಬರಲಿದ್ದಾರೆ. ನಾಳೆ ಬೆಳಗಾವಿಗೆ ಬರ್ತಾ ಇದ್ದಾರೆ ಸುರ್ಜೇವಾಲಾ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಚರ್ಚೆಗೂ ಕೂಡ ನಿರ್ಧಾರ ಆಗಿದೆಯಂತೆ. ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸ್ಕೊಂಡು ಅವ್ರ ಜೊತೆಗೆ ಪ್ರತ್ಯೇಕವಾಗಿ ಮಾತನಾಡ್ತಾರಂತೆ. ಆ ಮೂಲಕವಾಗಿ
ಏನೇನಾಗಿದೆ ಪಕ್ಷದ ಒಳಗಡೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಅವರು ಕೂಡ ಮಾಡಬಹುದು. ಬೆಳಗಾವಿಗೆ ಅವರು ಬರ್ತಾ ಇರೋದ್ರಿಂದಾಗಿ ಬೆಳಗಾವಿ DCC ಕಚೇರಿಯ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ. ಬಹಳ ಮುಖ್ಯವಾಗಿ ಈ ವಿಷಯಗಳನ್ನು CLPಯಲ್ಲಿನೇ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಬಹಳ ದೊಡ್ಡದಾದಂತಹ ಹೈಡ್ರಾಮಾ ನಡೆದಿದೆ. ಒಬ್ಬರು ಯಾರಿಗೆ ಕ್ರೆಡಿಟ್ ಕೊಟ್ಟರು, ಅದನ್ನು ಯಾರು ಪ್ರತಿರೋಧಿಸಿದ್ರು, ಇದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳೆಲ್ಲವೂ ಕುಲ್ಲಾಗಿದೆ. ಕ್ಲೋಸ್ ಡೋರ್ ಮೀಟಿಂಗ್ ಆದರೂ ಕೂಡ ಅಲ್ಲಿ 100 ಜನ ಇದ್ದರಿಂದಾಗಿ ಸುದ್ದಿ ಹೊರಗಡೆ ಬರೋದು ಭಾಳ ಕಷ್ಟ ಏನೂ ಆಗೋದಿಲ್ಲ. ಏನೇನು ನಡೆಯುತ್ತೆ ಅಂತ ಹೇಳಿ ಒಳಗಡೆ ಏನು ನಡೆಯುತ್ತೆ ಅಂತ ಹೇಳುವಂಥದ್ದು. ಇದೇ ಇವಾಗ ಹೈಕಮಾಂಡ್ಗೂ ಕೂಡ ಟೆನ್ಷನನ್ನು ತಂದಿಟ್ಟಿರುವಂಥದ್ದು. ಯಾವಾಗ ಈ ಮಾಹಿತಿ ಹೊರಬಿತ್ತು ಅಲ್ಲಿಂದ ನಂತರನೇ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಇದೇ ಕಾರಣಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಯಾಕಂದರೆ ಅಂತಿಮವಾಗಿ ಅವರು AICC ಅಧ್ಯಕ್ಷರಿಗೆ ರಿಪೋರ್ಟ್ ಕೊಡಬೇಕಾಗಿರುವಂಥವರು ಸುರ್ಜೇವಾಲಾ. ಅವ್ರಿಗೂ ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಜವಾಬ್ದಾರಿ ಇದೆ. ರಾಜ್ಯದಲ್ಲಿ ಸರ್ಕಾರ ಮತ್ತು ಪಕ್ಷ ಇವೆರಡರ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿದರೆ ಅದಕ್ಕೆ ಅರ್ಜೆಂಟಲ್ಲಿ ಯಾರ್ದೋ ಪರವಾಗಿ ನಿಂತ್ಕೊಳ್ಬಾರ್ದು. ಅದನ್ನು ಇಬ್ಬರ ಪರವಾಗಿಯೂ ಕೂಡ ಇರುವ ರೀತಿಯಲ್ಲಿನೇ ಬ್ಯಾಲೆನ್ಸ್ ಮಾಡ್ಕೊಂಡು ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಸತೀಶ್ ಜಾರಕಿಹೊಳಿ ವಿರುದ್ಧ DK ಶಿವಕುಮಾರ್ ಅವರು ದೂರನ್ನು ಹೇಳಿದರು. ಅದು ವಿಶೇಷವಾಗಿ ಏನೇನು ಮಾತನಾಡ್ತಿದ್ದಾರೆ, ಈಗಲೂ ಕೂಡ ಏನು ಮಾತನಾಡ್ತಾ ಇದ್ದಾರೆ ಅಂತೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ KC ವೇಣುಗೋಪಾಲ್ಗೂ ಕೂಡ ದೂರು ನೀಡಿದ್ದಾರಂತೆ. ಇಂಥದ್ದೊಂದು ಮಾಹಿತಿಯೂ ಕೂಡ ಇದ್ದೇ ಇದೆ. ಅವರೆಲ್ಲರಿಗೂ ಕೂಡ ಇವರು ಮಾಹಿತಿಯನ್ನು ಕೊಟ್ಟು ಬಂದಿದ್ದಾರೆ ಅಂತ ಹೇಳಿ KPCC ಅಧ್ಯಕ್ಷ ಹುದ್ದೆ ಬದಲಾವಣೆ ಹಾಗೂ ಆಕಾಂಕ್ಷಿ ವಿಚಾರದಲ್ಲಿ ಹೇಳಿಕೆಗಳನ್ನು ಪದೇ ಪದೇ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇದರಿಂದಾಗಿ ಸತೀಶ್ ಮಾತಿನಿಂದಾಗಿ ಪಕ್ಷ ಹಾಗೂ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿದೆ. ಪಕ್ಷದ ವರ್ಚಸ್ಸಿಗೆ ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿದೆ ಅನ್ನುವಂಥ ಅಂಶವು ಕೂಡ ಇದರಲ್ಲಿ ಸೇರಿಕೊಂಡಿದೆ ಅಂತ. ಇದು ಮುಂದುವರೆದು ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಸೂಚಿಸಿದ್ರು ಕೂಡ ಮಾತಾಡ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಬಂದು ಹೇಳಿದರು ಯಾರೂ ಮಾತಾಡಬಾರ್ದು ಬಹಿರಂಗವಾಗಿ ಅಂತ ಹೇಳಿದರು. ಆದರೂ ಮಾತಾಡ್ತಾ ಇದ್ದಾರೆ ಮತ್ತು ಹೇಳಿದ ದಿವಸದಿಂದಲೇ ಮಾತಾಡ್ತಾ ಇದ್ದಾರೆ. ಅವ್ರು ಯಾವಾಗ ಮಾತಾಡಬಾರ್ದು ಅಂತ ಹೇಳಿದ್ರು ಆ ದಿವಸದಿಂದ ಮಾತಾಡೋದನ್ನು ಜಾಸ್ತಿ ಮಾಡಿದ್ದಾರೆ. ಶಿಸ್ತು ಉಲ್ಲಂಘನೆ ಮಾಡಿರುವಂತಹ ಕಾರಣಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಅಂದರೆ ಇವರೆಲ್ಲರ ಬಾಯಿ ಮುಚ್ಚಿಸ್ಬೇಕು. ಏನು ಕ್ರಮ ಕೈಗೊಳ್ಳೋಕ್ಕಾಗಲ್ಲ, ಬೇರೆನೇನಾಗಲ್ಲ, ಆದರೆ ಬಾಯಿಗೆ ಬೀಗ ಹಾಕಿಸ್ಬೇಕಲ್ಲ, ಅದಕ್ಕಾಗಿ ಮಧ್ಯಪ್ರವೇಶ ಆಗಲೇಬೇಕು ಅಂತ ಹೇಳಿ DKಶಿ ದೂರಿನ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸುರ್ಜೇವಾಲಾ ಅವರು ಕೂಡ ಫೋನ್ ಕರೆ ಮಾಡಿದಾರಂತೆ. ಫೋನ್ ಕರೆ ಮಾಡಿ ಅವರು ಕೂಡ ಮಾತನಾಡಿದಾರಂತೆ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ. ಸದ್ಯಕ್ಕೆ ಸೈಲೆಂಟ್ ಆಗಿರಿ, ಯಾವುದೇ ಹೇಳಿಕೆ ಕೊಡಬೇಡಿ ಅನ್ನುವಂತಹ ಸೂಚನೆ ಸುರ್ಜೇವಾಲರಿಂದ ಬಂದಿದೆ ಅಂತ. ನೀವು 2 ದಿವಸ ಸುಮ್ಮನೆ ತಡ್ಕೊಳ್ಳಿ, ನಾನು ಬರ್ತೀನಿ, ಮಾತಾಡ್ತೀನಿ, ಸದ್ಯಕ್ಕೆ ಸೈಲೆಂಟ್ ಆಗಿರಿ, ಮುಂದೆ ಮಾತಾಡೋಣ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದರ ಬೆನ್ನಲ್ಲಿ ನಾಳೆ ನೇರವಾಗಿ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ ಸುರ್ಜೇವಾಲಾ. ನೇರವಾಗಿ ಅವರು ಬರ್ತಾ ಇರುವುದು ಬೇರೆ ಎಲ್ಲೂ ಅಲ್ಲ, ಬೆಳಗಾವಿಗೆ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಉಸ್ತುವಾರಿ ಜಿಲ್ಲೆಗೇ ಬರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ನಾಳೆ ನೇರವಾಗಿ ಬೆಳಗಾವಿಗೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರು ಮಾತುಕತೆಯನ್ನು ನಡೆಸಲಿದ್ದಾರೆ. ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಬೆಳಗಾವಿಗೆ ಬಂದ ನಂತರ ಏನಾಗುತ್ತೆ ಅಂತ ಹೇಳುವಂಥದ್ದು. ಸುರ್ಜೇವಾಲಾ ಅವರ ಸಂಧಾನ ಬೆಳಗಾವಿಯಲ್ಲಿ ಜನವರಿ 21ರಂದು ಗಾಂಧಿ ಭಾರತ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದಕ್ಕೆ ಇನ್ನೂ ಕೂಡ ದಿನ ಇದೆ, 5 ದಿವಸ ಇದೆ. ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದಿಂದಾಗಿ ಈ ಕಾರ್ಯಕ್ರಮ ಸ್ಥಗಿತಗೊಂಡಿತ್ತು. ಗಾಂಧಿ ಭಾರತ ಕಾರ್ಯಕ್ರಮ ಕಳೆದ ತಿಂಗಳಲ್ಲೇ ನಡಿಬೇಕಾಗಿತ್ತು, ಡಿಸೆಂಬರ್ ತಿಂಗಳಲ್ಲಿ. ಆದರೆ ನಂತರ ಅದು ಸ್ಥಗಿತಗೊಳ್ತು. ಹೀಗಾಗಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯಡಿಯಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಆಯೋಜನೆ ಮಾಡೋದಕ್ಕೆ KPCC ಸಿದ್ಧತೆಯನ್ನು ಮಾಡಿಕೊಂಡಿದೆ. AICC ಮಹಾಧಿವೇಶನದ ಭಾಗವಾಗಿರುವಂತಹ ಅಧಿವೇಶನ ಇದು. AICCಯ ಎಲ್ಲ ನಾಯಕರು ಜನವರಿ 21ರಂದು ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬರ್ತಾ ಇರೋದು ಜನವರಿ 21ರಂದು. ಅದಕ್ಕಿಂತ ಪೂರ್ವದಲ್ಲಿದೆ ರಾಜ್ಯ ಕಾಂಗ್ರೆಸ್ನೊಳಗಿನ ಕದನಕ್ಕೆ ಬೆಚ್ಚಿ ಬಿದ್ದಿದೆ ಹೈಕಮಾಂಡ್. ಪಕ್ಷ ಇಲ್ಲಿದೆ, ಬಲವಾಗಿದೆ, 138 ಜನ ಶಾಸಕರು ಗೆದ್ದಿರುವಂತಹ ಬಲಿಷ್ಠವಾಗಿರ್ತಕ್ಕಂಥ ಪಕ್ಷವಾಗಿದೆ, ಸುಭದ್ರವಾದಂತಹ ಸರ್ಕಾರ ಇದೆ. ಆದರೆ ಒಳಗಡೆ ನಡೀತಾ ಇರುವಂಥದ್ದು ಏನು? ಇದರಿಂದ ಬೆಚ್ಚಿ ಬಿದ್ದಿದೆ ಹೈಕಮಾಂಡ್. ನಾಯಕರು ಬರುವ ಮುನ್ನವೇ ಒಳಜಗಳಕ್ಕೆ ಮದ್ದು ಅರಿಯೋದಕ್ಕಾಗಿ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬರ್ತಾ ಇರುವಂಥದ್ದು ನಾಯಕರ ನಡುವಿನ ಮಾತಿನ ಫೈಟ್ಗಳು, ಒಳಗಿಂದ ಒಳಗಿನೇ ಗುದ್ದಾಟ, ಇವುಗಳಿಗೆ ಒಂದು ಮದ್ದು ಅರಿಬೇಕು ಅಂತ ಹೇಳುವಂಥದ್ದು ಸುರ್ಜೇವಾಲಾ ಅವರ ಐಡಿಯಾ. ಆದರೆ ಸೈಲೆಂಟ್ ಆಗಿರಿ ಅಂತ ವಾರ್ನ್ ಮಾಡಿದ್ದರಿಂದಾಗಿ ವೈಲೆಂಟ್ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾವಾಗ ಇವರು ಸೈಲೆಂಟ್ ಆಗಿರಿ ಅಂತ ಹೇಳಿದ್ರು ಅದು ಅವರಿಗೆ ನೀವು ಸೈಲೆಂಟ್ ಆಗಿರಿ ಅಂತ ಹೇಳಿದ್ದು ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ವೈಲೆಂಟ್ ಅಂತೂ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾಕಂದರೆ ಅವ್ರಿಗೆ ಖಡಕ್ಕಾಗಿ ಮಾತನಾಡಿ ಗೊತ್ತಿದೆ ಮತ್ತು ಯಾವ ವಿಚಾರ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅವ್ರಿಗೆ ಅನ್ನಿಸುತ್ತೋ ಅಂಥ ವಿಚಾರದಲ್ಲಿ ನೇರವಾಗಿ ಅವರು ಪ್ರತಿಕ್ರಿಯಿಸುವಂತಹ ಕೆಲಸವನ್ನು ಮಾಡ್ತಾರೆ. ತನ್ನ ತಂಟೆಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅನ್ನೋಂಥದ್ದಷ್ಟೇ ನಡೀತಾ ಇರುವಂಥದ್ದು. ನೇರವಾಗಿ ಅವ್ರು ಯಾವುದಕ್ಕೂ ಕೂಡ ಮೂಗು ತೋರಿಸೋಕ್ಕೂ ಹೋಗೋದಿಲ್ಲ. ಕದನಕ್ಕೆ ಅಲ್ಪ ವಿರಾಮ ಹಾಕೋದಕ್ಕೆ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ.
ಕದನಕ್ಕೆ ಅಲ್ಪ ವಿರಾಮ ಹಾಕೋದಕ್ಕೆ ಬೇಕಾಗಿ ಅವರು ನೇರವಾಗಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಬೆಳಗಾವಿಗೆ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ಅವರು ನಡೆಸಲಿದ್ದಾರೆ ಅಂತೇಳಿ. ಅಂದರೆ ಸತೀಶ್ ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಮನವೊಲಿಕೆ ಆದರೆ ಮಾತ್ರನೇ ಕೆಲಸ ಸುಲಭ ಆಗುತ್ತೆ. ಇಲ್ಲದೆ ಹೋದರೆ ಪರಿಸ್ಥಿತಿ ಅಪಾಯಕಾರಿ ಮಟ್ಟಕ್ಕೆ ಹೋಗ್ಬೋದು. ಹೀಗಾಗಿಯೇ ಸುರ್ಜೇವಾಲಾ ಅವರಿಗೆ ಈಗ ಕಡೆಗೂ ಸತೀಶ್ ಜಾರಕಿಹೊಳಿ ಜೊತೆ ಮಾತಾಡಬೇಕು ಅಂತ ಅನಿಸಿದೆ. ಹೀಗಾಗಿ ಪ್ರತ್ಯೇಕವಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರಂತೆ. ಹೀಗೆ ಇಲ್ಲಿ ಬಹಳಷ್ಟು ವಿಚಾರಗಳು ಇದ್ದೇ ಇದ್ದಾವೆ, ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ನ ಒಳಗೆ. ವಿಶೇಷವಾಗಿ ಸುರ್ಜೇವಾಲಾ ಅವರು ಮೊನ್ನೆ ಬಂದು ಹೋದಲ್ಲಿಂದ ಪಕ್ಷದ ಒಳಗಡೆ ವಿಶೇಷವಾಗಿ ಸಚಿವರುಗಳ ಮಧ್ಯದಲ್ಲಿನೇ ವಾಗ್ಸಮರ, ನೇರವಾಗಿ ವಾಗ್ಸಮರ ಮಾಡದೇ ಇದ್ರೂ ಕೂಡ ಪರೋಕ್ಷವಾದಂತಹ ವಾಗ್ದಾಳಿಗಳು ನಡೆಸಿದ್ದಾವೆ. ಅವರು ಹಿಂಗೆ ಅಂತ ಹೇಳಿದ್ರೆ ಇವರ ಹೆಸರಿನಲ್ಲಿ ಹೇಳೋದು ಅಂತೇಳಿ ಆ ಸ್ವರೂಪದಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಬದಲಾವಣೆ ಆಗಬೇಕು, ಅವರ ಕುರ್ಚಿಗೆ ಬೇರೊಬ್ಬರು ಬರಬೇಕು ಅನ್ನೋಂಥದ್ದು ಬಹಳ ದೃಢವಾದಂತಹ ನಿಲುವನ್ನು ಸಿದ್ದರಾಮಯ್ಯನವರ ಟೀಮ್ ತಾಳಿರುವಂಥದ್ದು ಸ್ಪಷ್ಟ ಇದೆ. ಸತೀಶ್ ಜಾರಕಿಹೊಳಿ ಅವರು ಇದರ ಮುಂದಾಳತ್ವದಲ್ಲಿದ್ದಾರೆ. ಅವರೇನೇ ಆ ಸ್ಥಾನಕ್ಕೆ ಬಂದು ಕೂರಬೇಕು ಅಂತ ಬಯಸುವವರ ಸಂಖ್ಯೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರ ಬಣದಲ್ಲಿ ಜಾಸ್ತಿ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ತನ್ನ ಕುರ್ಚಿಯನ್ನು ಕದಲಿಸುವಂತಹ ವ್ಯಕ್ತಿ ಅಲ್ಲ. ಅವ್ರಿಗೂ ಕೂಡ ಗೊತ್ತಿದೆ ಈ ಕುರ್ಚಿಯ ಮಹತ್ವ. ಯಾಕಂದರೆ ಆ ಕುರ್ಚಿಗಾಗಿ ಅವರು ಬಯಸಿದ್ದು ಹಲವು ವರ್ಷಗಳ ಕಾಲ, ಅವರದನ್ನು ನಿರೀಕ್ಷೆ ಮಾಡಿಕೊಂಡು ಕುಳಿತಿದ್ದು ಹಲವು ವರ್ಷಗಳ ಕಾಲ. ಅವರಿಗಿಂತ ಮುಂಚಿತವಾಗಿ ಅವರ ಬಹಳ ಜೂನಿಯರ್ ಆಗಿದ್ದಂತಹ ದಿನೇಶ್ ಗುಂಡೂರಾವ್ ಆ ಕುರ್ಚಿಯ ಮೇಲೆ ಕುಳಿತಿದ್ರು. ಆದರೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ದಕ್ಕಿರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರ ಹೆಸರು ಅದೇ ಕುರ್ಚಿಗಾಗಿ 2009ರಲ್ಲೂ ಚರ್ಚೆಗೆ ಬಂದಿತ್ತು. ಆಗ ಅವರಿಗೆ ಸಿಕ್ಕಿದ್ದು KPCC ಕಾರ್ಯಾಧ್ಯಕ್ಷ ಸ್ಥಾನ ಮಾತ್ರ, ಅಧ್ಯಕ್ಷ ಸ್ಥಾನ ಅಲ್ಲ. ಅಂತಹ ಅಧ್ಯಕ್ಷ ಸ್ಥಾನ ಅವರಿಗೆ ಒಲಿದು ಬಂದಿದ್ದು ಅದಾಗಿ 10 ವರ್ಷಗಳ ನಂತರ 2009ರಲ್ಲಿ ಬರಬೇಕಾಗಿದ್ದ ಸ್ಥಾನ ಸಿಕ್ಕಿದ್ದು 2019ರಲ್ಲಿ. ಈಗ 5 ವರ್ಷಗಳ ನಂತರ ಅದನ್ನು ಬಿಟ್ಟುಕೊಡ್ಬೇಕಾದಂಥದ್ದು ನಿಜ, ಸರ್ವೇ ಸಹಜ ಪ್ರಕ್ರಿಯೆ. ಆದರೆ ಆ ಸಹಜ ಪ್ರಕ್ರಿಯೆ ನಡೀತಾ ಇಲ್ಲ. ಬದಲಿಗೆ ಅಲ್ಲಿ ಒಂದಿಷ್ಟು ವಾಗ್ದಾಳಿಗಳು ಶುರುವಾಗಿದ್ದಾವೆ. ಇದು ಜಾಸ್ತಿ ಆದಷ್ಟು ತನಗೆ ಈ ಕುರ್ಚಿ ಬೇಕು ಅನ್ನುವಂಥ ಹಠವೂ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇದು ಅಪಾಯಗಳ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ. ಇದು ಇವತ್ತಿನ ಚದುರಂಗ. ನಮಸ್ಕಾರ.